2019ರಲ್ಲಿ ಕೂಡ ಕರ್ನಾಟಕದಲ್ಲಿ ನಮ್ಮ ಪಕ್ಷ ಆಡಳಿತದಲ್ಲಿ ಇರಲಿಲ್ಲ. ಆದರೆ ಪ್ರಧಾನಿ ಮೋದಿ ಅವರ ಅಲೆ ಜೋರಾಗಿತ್ತು, ಸುನಾಮಿ ಆಗಿತ್ತು. ಹೀಗಾಗಿ ಕರ್ನಾಟಕದಲ್ಲಿ ನಾವು 25 ಕ್ಷೇತ್ರಗಳನ್ನು ಗೆದ್ವಿ ಅಂತ ಕ್ಲೈಮ್ ಮಾಡ್ಕೋತಾರೆ ಬಿಜೆಪಿಯವರು. ಆದರೆ ಇದೀಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರಚಂಡ ಗೆಲುವಿನೊಂದಿಗೆ ಆಡಳಿತವನ್ನು ನಡೆಸ್ತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ಕಂಥ ಗೆಲುವು. ಬಿಜೆಪಿಗರು JDS ಜೊತೆಗಿನ ಮೈತ್ರಿಯಿಂದಾಗಿ 28ಕ್ಕೆ 28 ಕ್ಷೇತ್ರವನ್ನು ಗೆಲ್ತೀವಿ ಅಂತಿದ್ರೆ, ಕಾಂಗ್ರೆಸ್ಸಿಗರು ಕೂಡ ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ. ಕಳೆದ ಬಾರಿ ಗೆದ್ದಿದ್ದು ಒಂದೇ ಒಂದು ಕ್ಷೇತ್ರವನ್ನಾದರೆ ಅದನ್ನು ಕನಿಷ್ಠ ಡಬಲ್ ಡಿಜಿಟ್ ಮಾಡ್ಕೋತೀವಿ ಅಂತ ಒಂದಷ್ಟು ಜನ ಶತಪ್ರಯತ್ನಕ್ಕೆ ಧುಮುಕಿದ್ದಾರೆ. 20 ಕ್ಷೇತ್ರಗಳಲ್ಲಿ ಫಲಿತಾಂಶ ನಮ್ಮದೇ ಅಂತ ಕಾಂಗ್ರೆಸ್ಸಿಗರು ಅದಾಗಲೇ ರಣತಂತ್ರವನ್ನು ಹೆಣಿತಾ ಇದ್ದಾರೆ. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರೋದು ಒಂದೇ ಮಾತು, 28ಕ್ಕೆ 28 ಟಾರ್ಗೆಟ್ ಮಾಡಿ 20 ಕ್ಷೇತ್ರವನ್ನು ಗೆಲ್ತೀವಿ ಅಂತ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ, ಉತ್ತರ ಭಾರತದಲ್ಲಿ ನಿಜಕ್ಕೂ ದೇಶ ಅಂತ ಬಂದಾಗ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರನ್ನ ಬಿಂಬಿಸುವ ಮತ್ತು ಆಯ್ಕೆ ಮಾಡುವ ಸಾಕಷ್ಟು ಮತದಾರರಿದ್ದಾರೆ. ಆದರೆ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಕರ್ನಾಟಕದಲ್ಲಿ ಪ್ರಬಲವಾಗಿ ಕಾಂಗ್ರೆಸ್ ಸರ್ಕಾರವೇ ಇರೋದ್ರಿಂದ ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಜನ ಪ್ರಭಾವಿ ನಾಯಕರುಗಳನ್ನು ಗೆಲ್ಲಿಸಿಕೊಳ್ಳುವ ಮಾತನ್ನು ಕೂಡ ಅಷ್ಟು ಸುಲಭವಾಗಿ ತಳ್ಳಿ ಹಾಕೋಕ್ಕೆ ಸಾಧ್ಯವಿಲ್ಲ. ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಹೇಗೆ 28ಕ್ಕೆ 28 ಕ್ಷೇತ್ರವನ್ನು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ನಲ್ಲಿದ್ದಾರೋ ಅದೇ ರೀತಿಯ ಕಾನ್ಫಿಡೆನ್ಸ್ ಕಾಂಗ್ರೆಸ್ಗೂ ಇರುತ್ತೆ. ಯಾಕೆಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ರಣತಂತ್ರ ವರ್ಕೌಟ್ ಆಗಿದೆ. ಇದೀಗ ವಿಧಾನಸಭಾ ಚುನಾವಣೆಯ ಫಾರ್ಮುಲಾವನ್ನೇ ಲೋಕಸಭೆಗೂ ಅಳವಡಿಸೋಕೆ, ಇಂಪ್ಲಿಮೆಂಟ್ ಮಾಡೋಕೆ ಕಾಂಗ್ರೆಸ್ ಸಜ್ಜಾಗಿದ್ದು, ಇದೇ ತಿಂಗಳ 23ರ ಬಳಿಕ ಅಥವಾ 23ರಿಂದಲೇ, ಫೆಬ್ರವರಿ 23ರಿಂದಲೇ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು 2 ತಂಡಗಳಲ್ಲಿ ಇಡೀ ರಾಜ್ಯವನ್ನು ಸುತ್ತಲಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಇದೇ ಫಾರ್ಮುಲಾವನ್ನು ಮಾಡಿದ್ರು. ಎಸ್ DKಶಿ, ನೀವು ಇಂತಿಂಥ ಡಿಸ್ಟಿಕ್ ತೊಗೊಳ್ಳಿ, ಈ ಸಲ ನಾನು ಇಂತಿಂಥ ಡಿಸ್ಟಿಕ್ ತೊಗೋತೀನಿ, ಲೋಕಸಭೆಯಲ್ಲಿ ಕೂಡ ನಾವು ಯಾಕೆ ರಿಸಲ್ಟ್ ಮಾಡೋಕ್ಕಾಗಲ್ಲ, ನೋಡೇ ಬಿಡೋಣ ಅನ್ನೋ ಲೆಕ್ಕಾಚಾರವನ್ನು, ಸಂಕಲ್ಪವನ್ನು ಮಾಡಿದ್ದಾರೆ. ಹೀಗಾಗಿ ಫೆಬ್ರವರಿ 23ರಿಂದ ರಾಜ್ಯದ 16 ಜಿಲ್ಲೆಗಳಲ್ಲಿ CM ಸಿದ್ದರಾಮಯ್ಯನವರು, 15 ಜಿಲ್ಲೆಗಳಲ್ಲಿ DCM DK ಶಿವಕುಮಾರ್ ಅವರು ಸಚಿವರುಗಳು ಮತ್ತು ಸ್ಥಳೀಯ ಶಾಸಕರು ಹಾಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರೊಂದಿಗೆ ಜೊತೆ ಸೇರಿ ಅತಿ ದೊಡ್ಡ ಯಾತ್ರೆಯನ್ನು ಮಾಡಲಿದ್ದಾರೆ. ಬಿಜೆಪಿಗೆ ಇರುವ ವಿಶ್ವಾಸ ಎಷ್ಟು ಸತ್ಯವೋ ಕಾಂಗ್ರೆಸ್ಸಿಗರು ಕೂಡ ಯಾವುದೇ ಅವಿಶ್ವಾಸದಿಂದ ಸಾಗುತ್ತಿಲ್ಲ. ಅವರು ಕೂಡ ವಿಶ್ವಾಸದಿಂದಲೇ ಚುನಾವಣೆಗೆ ನುಗ್ಗಿದ್ದಾರೆ. ಚುನಾವಣೆಯನ್ನು ಹೆಂಗೆ ಮಾಡಬೇಕು ನಮಗೂ ಗೊತ್ತಿದೆ ಅಂತ. ಸಾಕಷ್ಟು ಕ್ಷೇತ್ರಗಳಲ್ಲಿ ಕೂಡ ಬಿಜೆಪಿಗೆ ಅಭ್ಯರ್ಥಿಯ ಗೊಂದಲವಿದೆ. ಒಂದಷ್ಟು ಕ್ಷೇತ್ರಗಳಲ್ಲಿ RSS ಹಿನ್ನೆಲೆ ಉಳ್ಳವರಿಗೆ ಅವಕಾಶ ನೀಡುವ ಲೆಕ್ಕಾಚಾರವಿದೆ. ಇವೆಲ್ಲವನ್ನು ನೋಡಿದಾಗ ಕಾಂಗ್ರೆಸ್ ಕೂಡ ಶತಾಯಗತಾಯ ಸೂಕ್ತ ಅಭ್ಯರ್ಥಿಗಳನ್ನು, ಅದು ಸಚಿವರೇ ಆಗಲಿ, ಅವರುಗಳನ್ನು ಕಣಕ್ಕಿಳಿಸಿ ನಾವು ಫಲಿತಾಂಶವನ್ನು ಮಾಡೇ ತೀರುತ್ತೇವೆ ಅನ್ನುವ ಸಂಕಲ್ಪ. ಹೀಗಾಗಿ ಸಿದ್ದರಾಮಯ್ಯ ಅವರು 16 ಜಿಲ್ಲೆ, DK ಶಿವಕುಮಾರ್ ಅವರು 15 ಜಿಲ್ಲೆಗಳ ಪ್ರವಾಸವನ್ನು ಇದೇ ತಿಂಗಳಿಂದ ಆರಂಭಿಸಲಿದ್ದಾರೆ. ಇದು ಕಾಂಗ್ರೆಸ್ನ ಮತ್ತೊಂದು ರಣತಂತ್ರ. ವೀಕ್ಷಕರ, ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದಂತೆ ನಾವು ನಡ್ಕೊಂಡಿದ್ದೀವಿ, ನುಡಿದಂತೆ ನಡೆದಿದ್ದೇವೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ 5 ಗ್ಯಾರಂಟಿಗಳು ಜನಕ್ಕೆ ತಲುಪಿದೆಯೋ ಗೊತ್ತಿಲ್ಲ. ಆದರೆ ಹೆಂಗಸರುಗಳು ಮಾತ್ರ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಿದ್ದಾರೆ. ಇದನ್ನು ಯಾರೂ ತಳ್ಳಿ ಹಾಕೋಕ್ಕಾಗೋದಿಲ್ಲ. ಉಳಿದವು ಆ ಫಲಾನುಭವಿಗಳಿಗೆ ಗೊತ್ತು. ಬಸ್ನಲ್ಲಿ ತಂದೆ ಬಳಿ ಹಣ ಕೇಳೋಕ್ಕಾಗ್ದೇನೋ, ಮಕ್ಕಳ ಬಳಿ ಹಣ ಕೇಳೋಕ್ಕಾಗ್ದೇನೋ, ಗಂಡನ ಬಳಿ ದುಡ್ಡು ಕೇಳೋಕ್ಕಾಗ್ದೇನೋ ಇರುವಂಥ ಹೆಣ್ಮಕ್ಳು ನಿರಾಯಾಸವಾಗಿ ತಮ್ಮ ತಮ್ಮ ಊರುಗಳಿಗೋ ಮತ್ಯಾವುದೋ ಕ್ಷೇತ್ರಕ್ಕೋ ಬಸ್ನಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಿದ್ದಾರೆ. ಈ ಗ್ಯಾರಂಟಿಯನ್ನು ಯಾರೂ ಕೂಡ ತಳ್ಳಿ ಹಾಕೋಕ್ಕಾಗೋದಿಲ್ಲ. ವೀಕ್ಷಕರೇ, ವಿಧಾನಸಭಾ ಚುನಾವಣೆಯ ಫಾರ್ಮುಲಾ ಲೋಕಸಭೆಗೂ ವರ್ಕ್ ಆಗುತ್ತಾ? ಕರ್ನಾಟಕಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.